never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, speaking fast. I could roast, I could gas, think I'm okay at last, but I don't know if that can erase all the past and the pettiness. A reflection of the emptiness, hilarious. You think you're worth my time, you're delirious, mysterious, because you are behind a fake exterior, inferior. You know I'll always be a bit superior. Hi friends, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ನಾ ಬಂದೇನಿ ಧಾರವಾಡಕ್ಕೆ. ಇವಳೇನಪ್ಪ ಮತ್ತು ಅಡ್ಯಾಡಕತ್ಲಂತ ಅನ್ಕೋತಿರ್ಬೋದು ನೀವು. ಹೌದು, ನಾ ಧಾರವಾಡಕ್ಕೆ ಬಂದೇನಿ. ಸೊ ಆ್ಯಕ್ಚುಲಿ ನಿನ್ನೆ ಬಂದೇವು ನಾವು ಚಿಕ್ಕೋಡಿಯಿಂದ. ಸೊ ಹಾಸ್ಪಿಟಲ್ದು ಸ್ವಲ್ಪ ವರ್ಕ್ ಇತ್ತು ಸೊ ಧಾರವಾಡ ಒಳಗೆ. ಸೊ ಅದಕ್ಕೆ ನಾವು ಆ ಕಾರಣಕ್ಕೋಸ್ಕರ ಬಂದ್ವಿ. ಸೊ ನಾನು ನಿತಿಕಾ ಕುಂತೇವಿ. ಇವರು ಒಂದು ಸ್ವಲ್ಪ ವರ್ಕ್ ಐತಂಥೇಳಿ ಔಟ್ಸೈಡ್ ಹೋಗಿದ್ದಾರೆ. ನಾವು ಕಾರ್ ಒಳಗೆ ನಾವು ವೇಟ್ ಮಾಡಾಕತ್ತೀವಿ. ಏನ ಹಾಯ್ ಮಾಡು. ಅವಂಗೆ ಕಾರ್ ಒಳಗೆ ಕುಂತು ಫುಲ್ ಟೈರ್ಡ್ನೆಸ್ ಆಗ್ಬಿಟ್ಟೈತಿ. ಹೊರಗಡೆ ಕರ್ಕೊಂಡು ಹೋಗು ಅನ್ನಕತ್ತಾನು. ಸೊ ನಿಮಗೆಲ್ಲ ಗೊತ್ತು ಧಾರವಾಡ ಒಳಗೆ ಮತ್ತು ಕೊರೋನಾ ಫುಲ್ ಹಬ್ಬೈತಿ ಅಂಥೇಳಿ. ಸೊ ನಾವು ರಿಸ್ಕ್ ತೊಗೋಕೆ ಹೋಗಿಲ್ಲ. ಸೊ ಕಾರ್ ಒಳಗೆ ಹುಡುಗರು ಕರ್ಕೊಂಡು ನಾನು ಕುಂತೇನಿ. ಸೊ ನಿನ್ನೆ ಬಂದೇನಂತ ಹೇಳಿದೆ. ಆ್ಯಕ್ಚುಲಿ ನಾನು ಸೌದತ್ತಿಗೆ ನನ್ನ ತವ್ರ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಇವತ್ತು ಮರನೇ ದಿವಸ ಅಂದ್ರೆ ನಾ ಧಾರವಾಡಕ್ಕೆ ಬಂದೆ. ಸೊ ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೇವಿ. ಸೊ ಬರ್ರಿ. ಸೊ ನಾನು ಫುಲ್ ಹೆದರು ಬಿಟ್ಟೆ. ನಿಮ್ಗೆ ಕೇಳ್ತಾ ಇರ್ಬೋದು ಏನೋ ಆವಾಜ್ ಬರಾಕತ್ತೈತಿ ಅಂಥೇಳಿ. ಸೊ ಮೋಸ್ಟ್ಲಿ ಆಜಾ ಆಗೋದೇನೋ ಬರಾಕತ್ತೈತಿ. ಸೊ ಹೆದರು ಬಿಟ್ಟೆ ನಾನು. ನನ್ಗೆ ಅನ್ನಕ್ಕೆ ಬರ್ವಾತಂತೇಳಿ ನನ್ನ ಮಗಳು ಹೇಳಾಕತ್ತಾಳ ನೋಡ್ರಿ. ನಾ ಸುಳ್ಳಪ್ಪಲ್ಲ. ಆಕ್ಚುಲಿ ನಾನು ವಿಡಿಯೋಸ್ ಭಾಳ ಹಾಕಾಕತ್ತಿಲ್ಲ ಅಂತ ಲಾಸ್ಟ್ ವ್ಲಾಗ್ ಒಳಗೂ ಹೇಳಾತಿದ್ದೆ, ಈಗೂ ಹೇಳಾಕತ್ತೀನಿ. ನನಗೆ ನಿತಿವಿಕ್ ಈಗ ಸ್ವಲ್ಪ ದೊಡ್ಡವಾಗಕತ್ತಾನು, ಫುಲ್ ಕಾಡಾಕತ್ತಾನು. ಸೊ ಅವು ಕಾಡೋದಕ್ಕೆ ನಾ ಏನು ಮಾಡಲಿ ಏನು ಬಿಡಲಿ ಹಿಂಗೆ ಅನ್ಸಾಕತ್ಬಿಟ್ಟೈತಿ. ಬಟ್ ನಂಗೆ ಏನು ವರ್ಕ್ ಮಾಡಕ್ಕೆ ಆಗುವತ್ತು, ನಿಮಗೆ ವಿಡಿಯೋಸ್ ಚಲೋ ಮಾಡಿ ಹಾಕಾಕೂ ಆಗುವತ್ತು. ನಂಗೂ ಕಾಡ್ತಾನ ಚರ ಬರ್ತಾ ಬಿಡ್ತಾನ. ನೋಡ್ರಿ ಆಕಿದ ಎಕ್ಸ್ಪೀರಿಯನ್ಸ್ ನಿಮ್ಗೂ ಶೇರ್ ಮಾಡಿದ್ಲು. ಯಾಕಂದ್ರೆ ನಿತ್ವಿಕ್ ಅಷ್ಟು ಉಡಾಳಾಗ್ಯಾನು. ಸೊ ಇಲ್ಲಿ ನೋಡ್ರಿ, ಈಗ ನಾ ಮಾತಾಡ್ಬೇಕಂದ್ರು ಇಷ್ಟು ಡಿಸ್ಟರ್ಬ್ ಮಾಡಾಕತ್ತಾಳ ನಿತಿಕಾ. ಯಾಕಂದ್ರೆ ಹುಡುಗರು ಅಷ್ಟು ಡಿಸ್ಟರ್ಬ್ ಮಾಡತ್ತಾರು. ಸೊ ನಾ ವೀಕ್ಲಿ 1 ಟೈಮ್ ಹಾಕಕ್ಕೂ ನನಗೂ ಪಾಸಿಬಲ್ ಆಗತ್ತು ವಿಡಿಯೋಸ್ಗಳು. ಅವ್ನು ನೋಡ್ರಿ ಎಷ್ಟು ಕಾಡತ್ತಾನ. ಕಾರ್ ನೋಡಕ್ಕೂ ಕೊಡುವಲ್ಲ, ಕಾರ್ ಆಟಾಡಕ್ಕೂ ಕೊಡುವಲ್ಲ. ಇವತ್ತಿಂದ ಧಾರವಾಡಕ್ಕೆ ಬಂದಾಯ್ತು ಅಂತ ಹೇಳಿದೆ. ಆ್ಯಕ್ಚುಲಿ ಧಾರವಾಡ ಒಳಗೆ ನಂದು ಅಡ್ಮಿಷನ್ ಮಾಡಕ್ಕೆ ಬಂದಿದ್ದೆ. ಸೊ ಇದೇನಪ್ಪ ಇವಳು ಭಾಳ ದಿನದ ನಂತರ ಅಡ್ಮಿಷನ್ ಮಾಡಾಕತ್ತಾಳು ಅಂತ ಕನ್ಫ್ಯೂಸ್ ಆಗತ್ತಿರ್ಬೋದು. ಹೌದು, 5 ಇಯರ್ ನಂದು BEd ಆಗಿ 5 ಇಯರ್ ಆಯಿತು. 5 ಇಯರ್ ಆಫ್ಟರ್ ನಾನು ಈಗ PG ಮಾಡಾಕತ್ತೀನಿ. ಸೊ ಎಕ್ಸ್ಟರ್ನಲ್ PG ಮಾಡಾಕತ್ತೀನಿ. ಸೊ ನಾನು ಧಾರವಾಡದಾಗ ಮಾಡಾಕತ್ತೀನಿ. ಸೊ ಚಿಕ್ಕೋಡಿಯಿಂದ ಧಾರವಾಡಿಗೆ ನಾನು ನಿನ್ನೆ ಬಂದಿದ್ದೆ. ಸೊ ಇವತ್ತು ಧಾರವಾಡಕ್ಕೆ ಬಂದು ಅಡ್ಮಿಷನ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ನಾನು ಹೇಳಿದೆ ಹಾಸ್ಪಿಟಲ್ದೆಲ್ಲ ವರ್ಕ್ ಐತೆ ಅಂತ. ಸೊ ಅವ್ರು ಹೋಗಿದ್ದಾರೆ. ಯಾರು PG ಮಾಡೋರದೀರಿ, ಸೊ ನಾನು ಇನ್ನೊಮ್ಮೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. PG ಮಾಡ್ಬೋದು. ಯಾಕಂದ್ರೆ ಕುವೆಂಪು ಯೂನಿವರ್ಸಿಟಿ ಮತ್ತು ಅದರ್ ಯೂನಿವರ್ಸಿಟಿ ಎಲ್ಲ ಈಗ ರೆಗ್ಯುಲರ್ ಆಗೈತಿ. ಸೊ ರೆಗ್ಯುಲರ್ ಮಾಡೋರು ರೆಗ್ಯುಲರ್ ಮಾಡ್ಬೋದು. ಬಟ್ ಹೌಸ್ ವೈಫ್ ಇದ್ದವ್ರಿಗೂ ಅದು ಪಾಸಿಬಲ್ ಇರಂಗಿಲ್ಲ. ಸೊ ಎಕ್ಸ್ಟರ್ನಲ್ ಮಾಡ್ಬೇಕಂತ ಹೇಳಿ ನೀವೆಲ್ಲ ಎಷ್ಟು ಆಸೆ ಇಟ್ಕೊಂಡಿರ್ತೀರಿ. ಸೊ ಈಗ ಮೈಸೂರು ಯೂನಿವರ್ಸಿಟಿ ಈಗ ಓಪನ್ ಆಗೈತಿ. ಸೊ ಅಲ್ಲಿ ಒಂದ ಕೊಟ್ಟಿದ್ದಾರೆ. ಸೊ ಅಲ್ಲೇ ಓಪನ್ ಆಗೈತಿ. ಸೊ ನೀವೆಲ್ಲ ಟ್ರೈ ಮಾಡ್ರಿ, ಬರ್ರಿ ಮತ್ತು PGದ ಅಡ್ಮಿಷನ್ ಮಾಡ್ರಿ. ಇಲ್ಲಿ ಹೇಳ್ಬೇಕಂದ್ರೆ PGದ ಅಡ್ಮಿಷನ್ ಮಾಡ್ಬೇಕಂದ್ರೆ ನಂದು 9,000 ಸಮಥಿಂಗ್ ಆಯಿತು. ಸೊ ಅಲ್ಲಿ ಮೇನ್ ಫೀಸ್ ಅಂದರೆ 8,600 ಸಮಥಿಂಗ್ ಇದೆ. ಬಟ್ ನಾನು ಎಲ್ಲ ನಮ್ಮದು 10,000 ಮಟ ಬಂತು. ಸೊ ಬರ್ರಿ PG ಮಾಡ್ರಿ.